ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ 16 ಮತ್ತು 17ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ರಿಲೀಸ್ ಮಾಡ್ತಾರೆ. ಅದು ಯಾವಾಗ ಮಾಡ್ತಾರೆ, ಯಾವ ಯಾವ ಜಿಲ್ಲೆಗಳಿಗೆ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಜೊತೆಗೆ ಸರ್ಕಾರದಿಂದ ಬಂದಿರುವಂಥ ಕೆಲವೊಂದಿಷ್ಟು ನೀತಿ ನಿಯಮಗಳನ್ನು ನಾವು ಇಲ್ಲಿ ಪಡೆದುಕೊಳ್ಳೋಣ. ಆ ಒಂದು ನಿಯಮಗಳನ್ನು ನೀವು ಫಾಲೋ ಮಾಡದೇ ಇದ್ದರೆ ನಿಮ್ಮ ರೇಷನ್ ಕಾರ್ಡು ರದ್ದು ಆಗುವಂಥ ಚಾನ್ಸಸ್ ಕೂಡ ಇದೆ, ಅಥವಾ ನಿಮ್ಮ BPL ಕಾರ್ಡಿಂದ APL ಕಾರ್ಡ್ ಆಗಿ ಕೂಡ ಬದಲಾವಣೆ ಆಗಬಹುದು. ಸೊ ವೀಕ್ಷಕರೇ, ಒಂದೊಂದಾಗಿ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಪ್ರೋತ್ಸಾಹ ಕೂಡ ನಮಗೆ ಅಗತ್ಯ ಇರುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಆದಷ್ಟು. ಹೌದು ವೀಕ್ಷಕರೇ, ಇದುವರೆಗೆ 1 ರಿಂದ 15 ಕಂತುಗಳನ್ನು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಇಲ್ಲಿ ಒಂದು ಸರ್ಕಾರದಿಂದ ಬಂದಿರುವಂಥ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂತಂದರೆ, 16 ಮತ್ತು 17ನೇ ಕಂತಿನ ಹಣದ ಜೊತೆಗೆ 5 ತಿಂಗಳಿಂದ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಂದಿಲ್ಲ, ಅದು ಕೂಡ ನಿಮಗೆ ಇಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಬಂದಿದೆ. ಸೊ ಟೋಟಲಿ ನಿಮಗೆ 2 ಕಂತಿಂದು ಗೃಹಲಕ್ಷ್ಮಿ ಯೋಜನೆ ಹಣ ಜೊತೆಗೆ 5 ತಿಂಗಳದು DBT ಅನ್ನಭಾಗ್ಯ ಯೋಜನೆ ಹಣ ಜಮಾ ಮಾಡ್ತಾರೆ. 2 ತಿಂಗಳದ್ದು 4,000 ಆತಂದರೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ತಲಾ ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಎಷ್ಟು ಜನರು ಇರ್ತೀರೋ 5 ತಿಂಗಳದ್ದು ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ಒಟ್ಟಿಗೆ ಜಮಾ ಮಾಡ್ತಾರೆ. ಆದರೆ ಈ ಹಣ ನಿಮಗೆ ಜಮಾ ಯಾವಾಗ ಆಗುತ್ತೆ? ಜಮಾ ಆಗಬೇಕು ಅಂತಂದರೆ ಇತ್ತೀಚೆಗಷ್ಟೇ ಸರ್ಕಾರ ಕೆಲವೊಂದಿಷ್ಟು ನೀತಿ ನಿಯಮಗಳನ್ನು ಬದಲಾವಣೆ ಮಾಡಿದೆ. ಸೊ ಈ ಒಂದು ಹಣ ನಿಮಗೆ ಸೋಮವಾರ ಅಥವಾ ಮಂಗಳವಾರದಂದು ನಿಮಗೆ ಈ ಒಂದು ಹಣ ಬಿಡುಗಡೆ ಮಾಡ್ತಾರೆ, ಸರಿನಾ? ಆದರೆ ಇಲ್ಲಿ ಎಕ್ಸಾಕ್ಟಾಗಿ ಡೇಟು ಮೆನ್ಷನ್ ಮಾಡಿರೋದಿಲ್ಲ. ಅವ್ರು ಕೊಟ್ಟಿರೋವಂಥ ಒಂದು ಅಪ್ಡೇಟು ಜಾಲತಾಣದಲ್ಲಿ ಏನೆಲ್ಲ ಸಿಕ್ಕಿರುತ್ತೋ ಅದರಿಂದ ನಾವು ಕೂಡ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀವಿ, ಸರಿನಾ? ಸೊ ಇಲ್ಲಿ ನಿಮಗೆ ನಿಯಮಗಳು ಏನೆಲ್ಲ ಇದ್ದಾವೆ ಈ ಒಂದು 16-17 ಕಂತಿಂದು ಹಣ ಬರಬೇಕು ಅಂತಂದರೆ, ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಬರಬೇಕು ಅಂತಂದರೆ ನೀವು ಏನೆಲ್ಲ ಒಂದು ನಿಯಮಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಒಂದೊಂದಾಗಿ. ಇಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಮನೆಯ ಎಲ್ಲ ಸದಸ್ಯರು ಆಧಾರ್ ಕಾರ್ಡನ್ನು ಮತ್ತು ರೇಷನ್ ಕಾರ್ಡಿಗೆ EKYC ಕಡ್ಡಾಯವಾಗಿ ಮಾಡಿಕೊಳ್ಳಲೇಬೇಕು. ಸೊ ಈ ಒಂದು ನಿಯಮ ಒಂದನೇದಾಗಿದ್ದರೆ, ಇನ್ನು ಎರಡನೇದಾಗಿ ಸರ್ಕಾರದ ಆದೇಶದ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾರಾದರೂ ಗೌರ್ಮೆಂಟ್ ಸರ್ವೆಂಟ್ ಇದ್ದರೆ, ಟ್ಯಾಕ್ಸ್ ಕಟ್ತಾ ಇದ್ದರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕ್ಯಾನ್ಸಲ್ ಆಗುತ್ತೆ. ನಂತರ ಒಂದು ವೇಳೆ ನೀವು ಕಾರಣಾಂತರಗಳಿಂದ ನಿಮ್ಮ ಪಡಿತರವನ್ನು 3 ತಿಂಗಳದಿಂದ ಪಡೆಯದೇ ಇದ್ದರೆ ಅನ್ನಭಾಗ್ಯ ಯೋಜನೆಯ DBT ಹಣ ಬರೋದಿಲ್ಲ. ಯಾಕೆ ಅಂತಂದರೆ 3 ತಿಂಗಳದಿಂದ ನೀವು ರೇಷನನ್ನು ಪಡೆಯದಿದ್ದರೆ ನಿಮ್ಮ ರೇಷನ್ ಕಾರ್ಡು ಸಸ್ಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಅದು ಉಪಯೋಗ ಮಾಡ್ತಾ ಇರೋದಿಲ್ವಲ್ಲ, ಹಾಗಾಗಿ ಅದು ಸಸ್ಪೆಂಡ್ ಆಗಿರುತ್ತೆ. ನೀವು ಮತ್ತೆ ನಿಮ್ಮ ರೇಷನನ್ನು ನೀವು ತಂಬು ಒತ್ತೋದ್ರ ಮುಖಾಂತರ ನೀವು ಇಲ್ಲಿ ರೇಷನನ್ನು ಪಡೆದ್ರೆ, ನಿಮ್ಮ ಪಡಿತರವನ್ನು ಪಡೆದ್ರೆ ಮತ್ತೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡು ಚಾಲ್ತಿಯಲ್ಲಿ ಬರುತ್ತೆ. ಸೊ ಇಲ್ಲಿ ಬಹಳ ಕನ್ಫ್ಯೂಷನ್ ಇರುತ್ತೆ ಒಬ್ಬೊಬ್ಬರಿಗೆ. ಯಾವ ಥರ ಅಂತಂದರೆ, BPL ಕಾರ್ಡ್ದವ್ರಿಗೆ ಯಾತಂದರೆ ಇಲ್ಲಿ ರೇಷನನ್ನು ಪಡಿಬೇಕು ಅಂತಂದರೆ ತಂಬು ಒತ್ತಬೇಕು, OTP ಕೊಡಬೇಕು, ಇದರಿಂದ ನಮ್ಮ ರೇಷನ್ ಕಾರ್ಡು ಚಾಲ್ತಿಯಲ್ಲಿ ಇರುತ್ತೆ ಅಂತೇಳಿ. ಆದರೆ BPL ಕಾರ್ಡ್ದವ್ರು ಏನು ಮಾಡಬೇಕು, ನಮಗೆ ಯಾವುದು ರೇಷನ್ ಬರಲ್ಲ, ನಾವು GST ಕಟ್ತೀವಿ, ಗೌರ್ಮೆಂಟ್ ನೌಕರಿಯಲ್ಲಿ ಇರ್ತೀವಿ ಅಂತೇಳಿ ಅನ್ನೋದಾಯ್ತಂದರೆ, ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿಬಿಟ್ಟು ನೀವಲ್ಲಿ ನಿಮ್ಮ ರೇಷನ್ ಕಾರ್ಡನ್ನು ತೊಗೊಂಡೋಗಿ, ಆಧಾರ್ ಕಾರ್ಡನ್ನು ತೊಗೊಂಡೋಗಿ ಜಸ್ಟ್ ಬಯೋಮೆಟ್ರಿಕ್ ಅಷ್ಟೇ ಮಾಡಿ ತಮ್ಮ ಇಂಪ್ರೆಷನನ್ನು ಕೊಟ್ಟು ಅಷ್ಟನ್ನು ಮಾತ್ರ ಮಾಡಬೇಕು. ನಿಮಗೆ ಅದರಿಂದ ರೇಷನ್ ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಆದರೆ ನಿಮ್ಮ ರೇಷನ್ ಕಾರ್ಡು ಚಾಲ್ತಿಯಲ್ಲಿರುತ್ತೆ, ಕ್ಯಾನ್ಸಲ್ ಆಗೋದಿಲ್ಲ. ಸೊ ಭಾಳ ಜನರು ನೌಕರಿ ಇದೆ, ನಮ್ಮದು ವಾರ್ಷಿಕ ಆದಾಯ ಜಾಸ್ತಿ ಇದೆ ಅಂತ ಅನ್ನೋ ಒಂದು ಉದ್ದೇಶಕ್ಕಾಗಿ ನಿಮಗೆ BPL ಕಾರ್ಡ್ ಆಗಿರುತ್ತೆ, ಬಟ್ ಅದನ್ನು ನೀವು ಉಪಯೋಗ ಮಾಡದೇ ಇರೋದ್ರಿಂದ ನಿಮ್ಮ ಕಾರ್ಡು ಬಹಳ ದಿನ ಉಪಯೋಗ ಮಾಡದೇ ಇರೋದ್ರಿಂದ ಕ್ಯಾನ್ಸಲ್ ಆಗಿರುತ್ತೆ, ಸರಿನಾ? ಅದು ಕಂಟಿನ್ಯೂ ಚಾಲ್ತಿಯಲ್ಲಿ ಇರಬೇಕು ಅಂತಂದರೆ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು ತಮ್ಮ ಇಂಪ್ರೆಷನ್ ಮಾಡಿಸಿ ಅಷ್ಟೇ ಸಾಕು. ಅದರಿಂದ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗೋದಿಲ್ಲ, ಚಾಲ್ತಿಯಲ್ಲಿ ಇರುತ್ತೆ. ಇನ್ನು 4ನೇದಾಗಿ ಬಂದ್ಬಿಟ್ಟು, ಇತ್ತೀಚೆಗೆ ಸರ್ಕಾರ ರೇಷನ್ ಕಾರ್ಡ್ನಲ್ಲಿ ಇರುವ ಮನೆಯ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಲಿಂಕ್ ಮಾಡುವ ಅಥವಾ
ಪರಿಷ್ಕರಣೆ ಮಾಡುವ ಉದ್ದೇಶಕ್ಕಾಗಿ OTP ಸೇವೆಯನ್ನು ಕ್ಯಾನ್ಸಲ್ ಮಾಡಿದೆ. ನಿಮಗೆ ಆಲ್ಮೋಸ್ಟ್ ಇವಾಗ ಗೊತ್ತಾಗಿರ್ಬೋದು, 3 ರಿಂದ 4 ತಿಂಗಳಲ್ಲ 5 ತಿಂಗಳಾಯ್ತು ಇವಾಗ OTPಯಿಂದ ರೇಷನನ್ನು ಕೊಡ್ತಾ ಇಲ್ಲ. ಯಾಕೆ ಅಂತ ಅನ್ನೋದಾಯ್ತಂದರೆ, ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಇರುವಂಥ ಎಲ್ಲ ಸದಸ್ಯರು ಜೀವಂತವಾಗಿ ಇದ್ದಾರೋ ಇಲ್ಲೋ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಹಿರಿಯ ನಾಗರಿಕ ಆಗಿರ್ಬೋದು, ಅಥವಾ ಏನೋ ಒಂದು ಅನಾಹುತ ಆಗಿ ಮನೆಯಲ್ಲಿರುವಂಥ ಯಾವುದೋ ಒಂದು ಮೆಂಬರು ತೀರೋಗಿರ್ಬೋದು, ಅವರ ಒಂದು ಹೆಸರನ್ನು ನೀವು ರೇಷನ್ ಕಾರ್ಡ್ದಿಂದ ರಿಮೂವ್ ಮಾಡಿಸಿರೋದಿಲ್ಲ. ಅವರಿಗೆ ಬರ್ತಾ ಇರುವಂಥ ಒಂದು ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಲಾಭ ಸಿಗ್ತಾ ಇರುತ್ತೋ ಅದು ನಿಮ್ಗೆ ಡೈರೆಕ್ಟಾಗಿ ಬರ್ತಾ ಇರುತ್ತೆ. ಸೊ ಅದನ್ನು ಪರಿಷ್ಕರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ OTPಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇದರಿಂದ ಬಹಳ ಜನರಿಗೆ ಲಾಸ್ ಕೂಡ ಆಗಿದೆ. ಲಾಸ್ ಆಗಿದೆ ಅಂತಂದರೆ ಯಾವ ಒಂದು ಕಾರಣ ಅಂತ ಅನ್ನೋದಾಯ್ತಂದರೆ, ಇಲ್ಲಿ ಜೀವಂತ ಇಲ್ಲದೆ ಇರೋರನ್ನು ಬಿಟ್ಟು ಇವಾಗ ನಿಮ್ಮ ಮನೆಯಲ್ಲಿ ವಯಸ್ಸು ಆದವ್ರು ಇರ್ತಾರೆ ಅಂತ ತಿಳ್ಕೊಳ್ಳಿ, 50 ರಿಂದ 60, 70 ವಯಸ್ಸಿನವರು. ಸೊ ಅವರ ಒಂದು ಬೆರಳಲ್ಲಿ ಇರುವಂಥ ಒಂದು ಲೈನ್ಗಳು ಏನಿದಾವಲ್ವ, ಅವು ತಮ್ಮ ಇಂಪ್ರೆಷನ್ ಆಗ್ತಾ ಇರೋದಿಲ್ಲ. ಸೊ ಇಂಥವರಿಗೆ ನಂತರ ಒಂದೂರಿಂದ ಇನ್ನೊಂದು ದೇಶಕ್ಕೆ ಹೋಗಿ ಅಥವಾ ಇನ್ನೊಂದು ಸ್ಟೇಟಿಗೆ ಹೋಗಿ ಅವರು ದುಡಿತಾ ಇರ್ತಾರಲ್ವ, ಅವ್ರಿಗೂ ಕೂಡ OTP ಮುಖಾಂತರ ರೇಷನ್ ತಗೊಳ್ಳದೇ ಇರೋ ಒಂದು ಕಾರಣಕ್ಕಾಗಿ ಅವರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂಥ ಸಾಧ್ಯತೆಗಳು ಇದ್ದಾವೆ. ನಂತರ ಅವರಿಗೆ ತೊಂದರೆ ಕೂಡ ಆಗ್ತಾ ಇದೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದು ಒಂದೇ ಅಲ್ಲದೆ ಅವರಿಗೆ ಅವರ ಮನೆಯಲ್ಲಿರುವಂಥ ಕುಟುಂಬದವರಿಗೂ ಕೂಡ OTP ಮುಖಾಂತರ ರೇಷನನ್ನು ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಸದಸ್ಯರ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡಿಗೆ ಕಡ್ಡಾಯವಾಗಿ ಇಲ್ಲಿ ತಿಂಗಳು ಆಗದೇ ಇದ್ದರೂ ಕೂಡ ನೀವು 3 ತಿಂಗಳು ಒಳಗಡೆ 2 ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ನೀವು ತಮ್ಮ ಇಂಪ್ರೆಷನ್ ಮಾಡಿದರೆ ಒಳ್ಳೆಯದು. ನಿಮ್ಮ ರೇಷನ್ ಕಾರ್ಡು ಚಾಲ್ತಿಯಲ್ಲಿರುತ್ತೆ. ಸರಿನಾ? ಇದು OTPಯನ್ನು ಕ್ಯಾನ್ಸಲ್ ಮಾಡಿರೋ ಒಂದು ಉದ್ದೇಶ ಇದು ಸರ್ಕಾರದ್ದಾಗಿರುತ್ತೆ. ಇನ್ನು 5ನೇದಾಗಿ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ BPL ರೇಷನ್ ಕಾರ್ಡ್ ಮಾನದಂಡಗಳನ್ನು ನೀವು ಪಾಲಿಸದಿದ್ದರೆ ನಿಮ್ಮ ರೇಷನ್ ಕಾರ್ಡು BPL ರೇಷನ್ ಕಾರ್ಡ್ ಇರೋದು APL ರೇಷನ್ ಕಾರ್ಡ್ ಆಗಿ ಕನ್ವರ್ಟ್ ಆಗುವಂಥ ಒಂದು ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ಈ ಒಂದು ರೀತಿ ನಿಯಮಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಈ ಒಂದು ನಿಯಮಗಳನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ BPL ಇತ್ತಂದರೆ BPL ಆಗಿ ಕಂಟಿನ್ಯೂ ಆಗಿ ಚಾಲ್ತಿ ಇರುತ್ತೆ. ಇದರಿಗಿಂತ ಹಿಂದ್ಗಡೆ ಬಂದಿರುವಂಥ ಒಂದು ಆದೇಶದ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಯಾವ ಎಲ್ಲ ರೇಷನ್ ಕಾರ್ಡ್ಗಳು ಇಲ್ಲಿ GST ಪೇ ಮಾಡ್ತಾ ಇದ್ದಾರೆ, ನಂತರ ಟ್ಯಾಕ್ಸ್ ಪೇ ಇದ್ದಾರೆ ಅಂತೇಳಿ ಒಂದು ಡೇಟಾಬೇಸ್ನಲ್ಲಿ ಶೋ ಆಗ್ತಾ ಇತ್ತು. ಆದರೆ ಅವರು ಬಡವರು ಇರ್ತಾ ಇದ್ರು, ಯಾವುದೇ ಥರ GST ಪೇ ಮಾಡ್ತಾ ಇದ್ದಿಲ್ಲ. ಅಂಥವರ ಒಂದು ರೇಷನ್ ಕಾರ್ಡ್ಗಳನ್ನು GST ಪೇ ಅಂತೇಳಿ ಡೇಟಾ ಸಿಸ್ಟಮ್ನಲ್ಲಿ ಶೋ ಮಾಡ್ತಾ ಇತ್ತು. ಆದರೆ ಅಂಥವರ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ವು. ಅದನ್ನು ಕೂಡ ಪರಿಷ್ಕರಣೆ ಮಾಡಿಬಿಟ್ಟು ಅವರ ಒಂದು ಕ್ಯಾನ್ಸಲ್ ಆಗಿರುವಂಥ ರೇಷನ್ ಕಾರ್ಡ್ಗಳನ್ನು ಮರುಚಾಲನೆಯಲ್ಲಿ ಮಾಡಿದ್ದಾರೆ. ಮರುಚಾಲ್ತಿಯಲ್ಲಿದ್ದಾವೆ ಇವಾಗ. ಸೊ ಇನ್ನೂ ಅಂಥವ್ರು ಏನಾದರೂ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿತ್ತಂದರೆ, ನಿಮ್ಮ ಮನೆಯಲ್ಲಿ ಯಾರಾದರೂ GST ಪೇ ಮಾಡ್ತಾ ಇದ್ದೆ ಅಥವಾ ಸರ್ಕಾರಿ ನೌಕರರು ಅಲ್ಲ ಅಂತಂದರೆ, ನಿಮ್ಮ ಹತ್ತಿರದ ಫುಡ್ ಆಫೀಸ್ಗೆ ಹೋಗಿಬಿಟ್ಟು ನೀವು ನಿಮ್ಮ ರೇಷನ್ ಕಾರ್ಡನ್ನು ತೋರಿಸಿ, ನಮ್ಮ ರೇಷನ್ ಕಾರ್ಡ್ದಲ್ಲಿ ಇರುವಂಥ ಯಾವ ಸದಸ್ಯರು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ, ಸರ್ಕಾರಿ ನೌಕರರಲ್ಲ ಅಂತೇಳಿ ನೀವು ತೋರಿಸಿದರೆ ನಿಮ್ಮ ರೇಷನ್ ಕಾರ್ಡ್ ಒಂದು ವೇಳೆ ಕ್ಯಾನ್ಸಲ್ ಆಗಿತ್ತಂದರೆ ಅದನ್ನು ಮತ್ತೆ ಮರುಚಾಲ್ತಿ ಮಾಡ್ತಾರೆ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.